ಅಡ್ವೊಕೇಟ್ ಕೆಲಸ ಏನಾದರೂ ಮಾಡಿದ್ರು ಮಾಡಲಿಲ್ವೋ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ? ಸ್ಯಾಂಕ್ಷನ್ನು ನನ್ನ ಮೇಲೆ ಸ್ಯಾಂಕ್ಷನ್ ಅವಶ್ಯಕತೆ ಏನಿದೆ? ಈ ಡ್ರಾಮಾ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ? 2011 ಅವತ್ತಿನ ಬಿಜೆಪಿಯ ಸರ್ಕಾರ ಆಡಳಿತದಲ್ಲಿ ಏನಿದ್ರು, ನಾನು ಸಭೆಯಲ್ಲೇ ಹೇಳಿದ್ದೀನಿ, ಬಿಜೆಪಿ ಮತ್ತು ನಮ್ಮ ಸಂಘರ್ಷದ ಅವತ್ತಿನ ದಿನಗಳೇನಿದೆ, 79 ಶಾಸಕರುಗಳನ್ನ ಇಟ್ಕೊಂಡಿದ್ದಂಥ ವಿರೋಧ ಪಕ್ಷದ ನಾಯಕನಿಗೆ ಒಂದೇ ಒಂದು ದಾಖಲೆನೇ ವಿಧಾನಸಭೆಯಲ್ಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಅವತ್ತು ದಿನ ಬೆಳಗ್ಗೆ ಇದ್ದರೆ ಕಾಯಿವ್ರಿ ಇವತ್ತು ಕುಮಾರಸ್ವಾಮಿ ಏನು ದಾಖಲೆ ಬಿಡ್ತಾನೋ ಅಂತ. ಅವತ್ತಿನ ನನ್ನ ರಾಜ್ಯದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ 28 ಶಾಸಕರುಗಳನ್ನು ನಾವು ಇಟ್ಕೊಂಡು ಏನು ಹೋರಾಟ ಮಾಡೋದು JDS ಪಕ್ಷ, ಈ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತ ಹೇಳಿ, ಅದರ ಪ್ರತಿಫಲ ನನಗೆ ದೊರಕಿತ್ತು. ಅವತ್ತಿನ ಸರ್ಕಾರದಲ್ಲಿ 4 ಕೇಸ್ಗಳನ್ನು ನನ್ನ ಮೇಲೆ ಹಾಕಿದ್ರು. ಅದು ಒಂದು ಭಾಗ. ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಈಗ ಸಿದ್ದರಾಮಯ್ಯವ್ರ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ, ಸಂವಿಧಾನದ ಹೆಡ್ ಅವರು, ಯಾವೊಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ, ಪ್ರಾಸಿಕ್ಯೂಷನ್ಗೂ ಅಲ್ಲ, ತನಿಖೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು, ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದ್ದಾರಲ್ಲ ಪ್ರತಿಭಟನೆ, ಪಾರ್ಲಿಮೆಂಟ್ನಲ್ಲಿ ನಡೆಸಿದಾರಲ್ಲ, ಸಂವಿಧಾನವನ್ನು ಸರ್ವನಾಶ ಮಾಡೋಕೆ ಕೊಟ್ಟುಬಿಟ್ಟವ್ರೆ BJPಯವರು. ಓದ್ ತಗೊಳಕ್ಕೆ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಹಿಡ್ಕೊಂಡು ಪಾರ್ಲಿಮೆಂಟ್ಗೆ. ಕೆಂಪು ಕಿಟ್ಟು ಇದೆ ಸಂವಿಧಾನದ ರಕ್ಷಣೆ. ನೆನೆಯಿಂದ ಪ್ರಾರಂಭ ಮಾಡಿದಿರಲ್ಲ. ನಿಮಗೂ ನನಗೂ ಇರೋ ವ್ಯತ್ಯಾಸ, ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯವ್ರ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ, ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯನವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ ಧ್ಯಾನ ಮಾಡಿದ್ದಾರೆ. ಅಂದರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದ್ದೀವಿ ಅಂತ. ಯಾರು ಕಳಿಸಿದ್ದದು? ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ? ನಾನು ಅದಕ್ಕೆ ಮೊದಲೇ ಹೇಳಿದ್ದು, 2011 ಒಂದು ಭಾಗ, 2006ರಲ್ಲಿ ನಾನು ಮುಖ್ಯಮಂತ್ರಿ ಆದ 2 ತಿಂಗಳಿಗೆ, 2 ತಿಂಗಳು ಆಗಿರಲಿಲ್ಲವನ್ನಲ್ಲ ಪುಟ್ಟಣ, 150 ಕೋಟಿ ಹಗರಣ, 150 ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು. ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶ್ರೀನಿವಾಸಪುರದವ್ರು ಒಬ್ಬರು ಅವರು ಹೋಗಿದ್ರು. ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ 150 ಕೋಟಿ ಹಗರಣದ್ದು. ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತೂ ಸಿಡಿ ತೋರಿಸ್ಬಿಟ್ಟು ಆಪರೇಷನ್ ಸಕ್ಸಸ್ ಅಂದರು. ನನ್ನ ಮೇಲೆ 150 ಕೋಟಿ ಹಗರಣದ ಆಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ, ಅಶೋಕ್ ಬದುಕಿದ್ದಾರೆ, ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ. ನನ್ನ ಹತ್ರ ಬಂದರು. ಯಾರೋ 2 ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಿದ್ದೆ, ಅವ್ರನ್ನ ಅಲ್ಲಿಗೆ ಮತ್ತೆ ರಿಟೆನ್ಷನ್ ಮಾಡಿ ಆ 150 ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ. ನಥಿಂಗ್ ಡೂಯಿಂಗ್ ಅಂದೆ. ಸಿದ್ದರಾಮಯ್ಯನವರೇ, ನಥಿಂಗ್ ಡೂಯಿಂಗ್, ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ, ಬದಲಾವಣೆ ಮಾಡಲ್ಲ ಅಂತ. ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆಗೆ ತಗೊಂಡ್ರಲ್ಲ ಸಬ್ಜೆಕ್ಟು. ನಾನು ಅವತ್ತೇನು ಹೇಳಿದೆ? ವಿಧಾನಸೌಧ ಕಡತ ತೆಗೆದು ನೋಡಿ, ಅದೆಲ್ಲ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ CD ಶಿವು, ಅದನ್ನು ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ. ನಾನು ಅವತ್ತು ಹೇಳಿದೆ, ನನ್ನ ಹಿಂದೆ ಇರ್ತಕ್ಕಂಥ 124 ಜನ ಶಾಸಕರುಗಳ ಬೆಂಬಲವನ್ನು, ರಕ್ಷಣೆಯನ್ನು ಪಡೆದು ನಾನು ಈ 150 ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ. ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ,
ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯನವರೇ. ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ. ಎದುರಿಸಿದೆ ನಾನು. ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ. ಆಯಿತಾ? ನನ್ನ ಮೇಲೆ ನಂತರ 4 ಕೇಸ್ ಹಾಕಿದ್ರು. ಯಾವುದೋ ಒಂದು 4 ಡಿನೋಟಿಫಿಕೇಷನ್ದು, ಇನ್ನೊಂದು 2 ಸಾಯಿ ವೆಂಕಟೇಶ್ವರ ಜಂತ್ಕಲ್ ಮೈನಿಂಗು. ಜಂತ್ಕಲ್ ಮೈನಿಂಗ್ದು 150 ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ? ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು 150 ಕೋಟಿ ಹಗರಣ, ಇದೆಲ್ಲ ಬೋಗಸ್ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು 2011ರಲ್ಲಿ SM ಕೃಷ್ಣ ಅವ್ರ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಅವ್ರ ಮೇಲೆ 3 ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೊಂದು ಕೇಸ್ ಹಾಕೊಂಡ್ರು. SM ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ, ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ. ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಅದ್ದು ಕೇಸ್ ಪ್ರಾರಂಭ ಆಯಿತು. ಕೋರ್ಟಲ್ಲಿ ಏನು ಹೇಳಿದ್ದಾರೆ? ಕೋರ್ಟಲ್ಲಿ ಏನು ಹೇಳಿದ್ರು ಇಲ್ಲಿ? ಬೈ ಆರ್ಡರ್ ಡೇಟೆಡ್ 3/2/2014 the Honorable Supreme Court has directed listing of the matter along with SLP criminal number so and so SM Krishna versus the state of Karnataka. ಆಮೇಲೆ 5ನೇ ಆರ್ಡ್ರು ಬೈ ಆರ್ಡರ್ ಡೇಟೆಡ್ 29/3/2017 the Honorable Supreme Court directed that the special investigation team to make a thorough investigation with regarding to the allegations which has been made in the complaint against the petitioners. 3 ಜನದ್ದು 3 ಮುಖ್ಯಮಂತ್ರಿಗಳ ಮೇಲೆ. ಆಮೇಲೆ ಹೇಳಿದ್ರು, it is further directed that SIT shall file a report before the court in respect of the investigation so to be carried out within a period of 3 months from the date of order. SITಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ 2017ರಲ್ಲಿ 2024ರಲ್ಲಿ ಆಯಿತಾ? ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು? ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ. ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಕಳಿಸೋ ಈ ಡ್ರಾಮಾ ಯಾಕೆ? ಎದುರಿಸೋಕೆ ನನ್ನ ಎದುರಿಸ್ಲಿಕ್ಕೆ, ನಾನು ಬಾಯಿ ಮುಚ್ಚಿಸ್ಲಿಕ್ಕ ಇದು ಮಾಡ್ಕೊಂಡಿರೋದು ನೀವು. ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗೌರ್ನರಿಗೆ ನಾವು ಕಳಿಸಿದ್ದು ಅಲ್ಲ 8 ತಿಂಗಳು ಆಯಿತು, 6 ತಿಂಗಳಾಯಿತು, ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ, ನಂದು 24 ಗಂಟೆ ಒಳಗೆ ಕೊಟ್ಬಿಟ್ರು, ನೋಟಿಸ್ ಕೊಟ್ಬಿಟ್ರು. ಯಾಕೆ ಈ ಡ್ರಾಮಾಗಳು? ಹೆದರಿಸಿ ನೀವು ತಪ್ಪು ಮಾಡದೇ ಇದ್ದರೆ, ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ, ಈಗ ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲೇ ಮೊದಲನೇ ಬಾರಿಗೆ, ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು, ಈ ರೀತಿ ಗವರ್ನರ ಮುಖಕ್ಕೆ ಫೋಟೋಗಳಿಗೆ ಕಪ್ಪು ಬಸಿ ಬೆಳೆದು ಟೈರ್ ಸುಟ್ಕೊಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು. ಏನು ಸಾಧನೆ ಮಾಡಿದ್ದೀರಿ ಅಂತ ಗವರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ? ಯಾತಕ್ಕೆ ಮಾಡ್ತೀರಿ? ಕುಮಾರಸ್ವಾಮಿ ಮೇಲಿದ್ರೆ ಆ್ಯಕ್ಷನ್ ತಗೊಳ್ಳಿ. ಇದು ಯಾವುದೋ ಇನ್ನೊಂದು ಏನು ಪಾಪ ಒದಾಡ್ತಾವ್ರೆ ಗೊತ್ತು ನನಗೆ. ಯಾವುದೋ ಗಂಗೆನಹಳ್ಳಿ ಅಂತ ನನಗೆ ಸಂಬಂಧವೇ ಇಲ್ಲ. ಅದು ಹಿಡ್ಕೊಂಡು ಏನಾದರೂ ಮಾಡಿ ಅಂತಾರೆ. ಏನು ಮಾಡ್ತೀರಿ? ಧೈರ್ಯವಾಗಿದ್ದೀನಿ, ಧೈರ್ಯವಾಗಿದ್ದೀನಿ. ಕೇಂದ್ರ ಸರ್ಕಾರದ ಮೇಲೆ ನೋಡ್ರಿ, ಇದು ಕೇಂದ್ರ ಸರ್ಕಾರನ ಯಾಕೆ ದೂರ್ತೀರಿ? ನೀವು ಸರಿಯಾಗಿದ್ದರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ? ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ? ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ? ಇಲ್ಲಿ ಯಾಕೆ ಪ್ರಾರಂಭ ಆಯಿತು? ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನು ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸ್ಬೇಕು ಅಂತ ಹೇಳಿ. ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತೀರಿ ಮಧ್ಯಕ್ಕೆ? ನನಗೇನು ಬೇರೆ ಕೆಲಸ ಇಲ್ವಾ? ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ, ನಮ್ಮ ಹೋಮ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಅದೇನೋ ದೇವೇಗೌಡರು ಹೋಗಿ ನಮ್ಮ ಕಾಡುಗೊಲ್ಲರದು ಮತ್ತಿನ್ನು ನಮ್ಮ ಕುಂಚಿಟ್ಟಿಗೆ ಹೋಗ್ಲಿಗಿರೋದು ಒಂದು ರಿಸರ್ವೇಷನ್ಗೆ ಚರ್ಚೆ ಮಾಡಲಿಕ್ಕೆ ಇವ್ರ ಹತ್ರಕ್ಕೆ ಹೋದರೆ, ಹೋಮ್ ಮಿನಿಸ್ಟರ್ ಹತ್ರ, ಅಯ್ಯೋ ಹೋಗಿ ಅಮಿತ್ ಶಾ ಅವ್ರ ಹತ್ರ ಇವ್ರನ್ನ ಜೈಲಿಗೆ ಹೆಂಗೆ ಕಳಿಸ್ಬೇಕು ಅಂತ ಚರ್ಚೆ ಮಾಡೋಕ್ಕೆ ಹೋಗೋರೆ.
ನನ್ನ ಮಗನ ಹೆಂಗೆ ಉಳಿಸ್ಕೋಬೇಕು ಅಂತ ಹೋಗೋರೆ. ಕುಮಾರಸ್ವಾಮಿ ಉಳಿಸ್ಕೊಳ್ಳೋಕೆ ರೀ, ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ದರೆ ನಾನು ತಪ್ಪು ಮಾಡೇನಾದರೂ ಯಾವ್ಯಾವ ಥರ ನಡೆಸ್ಕೊಂಡಿದ್ದೀರಿ ನೀವು, ಯಾವ್ಯಾವ ಥರ ನಿಮ್ಮ ರಕ್ಷಣೆ ಪಡ್ಕೊಳ್ಳಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಇವತ್ತಿನವರೆಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು, ಆ ದುರುಪಯೋಗ ನಾನು ಪಡಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವರೇ, ಕಳೆದ ಬಾರಿ CM ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ACB ರಚನೆ ಮಾಡಿ ನಿಮ್ಮ ACB ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ರಕ್ಷಣೆ ಪಡ್ಕೊಂಡ್ರಿ ನೀವು, ಬೇಕಾ? ಎಷ್ಟು ಬೇಕು ಉದಾಹರಣೆ ನಿಮಗೆ? ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಪ್ಪ? ಇಲ್ಲ, ಅರ್ಕಾವತಿ ಬಡಾವಣೆ ರೀಡು ಮಾಡಿ ಆ ನಿಜವಾದ ರೈತರಿಗೆ ಆ ಭೂಮಿ ವಾಪಸ್ ಕೊಟ್ಟಿದ್ದೀರೋ? ಯಾರಿಗೆ ಕೊಟ್ಟಿದ್ದೀರಿ ಆಗಿದ್ರೆ? ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಕೊಟ್ರಿ ಅವತ್ತು ರೀಡು ಹೆಸರಿನಲ್ಲಿ? ಇವತ್ತು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳಿಗೆ ಮೀಟಿಂಗ್ ಕರ್ಕೊಂಡು ಗೋಗರ್ಕೊಂಡು ಅಯ್ಯೋ ಎಲ್ಲ ನನ್ನ ಪರ ನಿಂತ್ಕೊಂಡು ಹೇಳಿಕೆ ಕೊಡಿ. ಏನು ನೆನ್ನೆಯಿಂದ ಕೊಟ್ಟಿದ್ದು ಹೇಳಿಕೆನ ಏನು ಎಲ್ಲ ಕಾನೂನು ತಜ್ಞರುಗಳೆಲ್ಲ ಏನು ಕೊಟ್ಟಿದ್ದೀವೋ ಪ್ರತಿಭಟನೆ. ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳಿರೋದು ಬ್ಲಾಕ್ ಮೇಲ್ ಅಂತನಾ ಏನು? ಯಾರು? ಇನ್ನೇನು ಮತ್ತೆ ಯಾತಿಗೆ ಬೇಕು ಇದಕ್ಕೆ ಸ್ಯಾಂಕ್ಷನ್ನು? ಗವರ್ನರ್ದು ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟ್ ಏನು ಹೇಳವ್ರೆ? ಹೇಳಿರೋದೇನು ಸುಪ್ರೀಂ ಕೋರ್ಟು? ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ದಟ್ ದ SIT ಶಾಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೊ ಟು ಬಿ ಕ್ಯಾರಿಡ್ ಔಟ್ ವಿತಿನ್ ಎ ಪೀರಿಯಡ್ ಆಫ್ 3 months. 2017ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು. ಯಾತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಲ್ಲ ನೀವು? ಸುಪ್ರೀಂ ಕೋರ್ಟು ನನ್ನ ಮೇಲೆ ತನಿಖೆ ನಡೆಸಿ ನನ್ನ ಮೇಲೆ ಕೋರ್ಟ್ ಮುಂದೆ ಇಡಬೇಕಾದ್ರೆ ಗವರ್ನರ್ ಪರ್ಮಿಷನ್ ತಗೊಂಬನ್ನಿ ಅಂತ ಹೇಳೋರ ಇದರಲ್ಲಿ. ಪ್ಲೀಸ್ ಹೇಳಿ, ಯಾರು ತಜ್ಞರು? ಪಾಪ ಇವರೆಲ್ಲ ಪನ್ನಣ್ಣ ಭಾಳ ದೊಡ್ಡ ಮೇಧಾವಿ, ಪಾಪ ಸಿದ್ದರಾಮಯ್ಯವ್ರಿಗೆ ಶಿಕ್ಷೆ ಭಾಳ ದೊಡ್ಡ ಅಡ್ವೈಸ್ ಮಾಡಿ ಈಗ ನೋಡ್ತಾ ಇದ್ದೀವಲ್ಲ, ಅವ್ರದೇ ತಾನೇ ಇದಕ್ಕೆಲ್ಲ. ಸರ್, ರಾಜೀನಾಮೆ ಕೊಡದೇ ಇದ್ರೆ CM ಮುಂದೆ BJP JDS ನೋಡೋಣ ಅಂತ. ಈಗ ನೋಡಿ, ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತೂ ನಂಬಿಕೆ ಇಲ್ಲ. ಆದರೆ ಕಾನೂನು ಅಂತಕ್ಕಂಥದ್ದಿದೆ. ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ. ಹಾಂ, ಇಲ್ಲ, ನಮ್ಮ ಪಾದಯಾತ್ರೆಗೂ ಇವತ್ತು ಗವರ್ನರ್ ಅವರು ಏನೋ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೂ ಸಂಬಂಧ ಇಲ್ಲ. ಪಾದಯಾತ್ರೆ ರಾಜಕೀಯವಾಗಿ ಇವತ್ತು ಜನತೆಗೆ ಸಂದೇಶ ಏನು ಕೊಡಬೇಕು, ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ, ಅದರ ಸಂದೇಶ ಕೊಡ್ಲಿಕ್ಕೆ ಪಾದಯಾತ್ರೆ. ನಾನು ಇವತ್ತು ಮುಖ್ಯಮಂತ್ರಿಗೆ, ಆ ಮಂತ್ರಿಮಂಡಲಕ್ಕೆ ಹೇಳ್ತೇನೆ, 1.5 ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ. ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ. ನಾನು ಹೇಳೋದಲ್ಲ, ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ. ಇವತ್ತು ಬರೀ ಈ ವಿಷಯಗಳನ್ನು ನಿಮ್ಮ ಮಂತ್ರಿಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಉಳಿಸ್ಕೊಳ್ಳಿಕ್ಕೆ ರಾಜ್ಯವನ್ನು ಹಾಳು ಮಾಡಬೇಡಿ. ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ, ಯಾರೂ ಪರ್ಮನೆಂಟ್ ಅಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ಕೆಂಗಾಲ್ ಹನುಮಂತಯ್ಯನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ. ಆದರೆ ಚೇರ್ ಮೇಲೆ ಕೂಡ ಭದ್ರವಾಗಿರೋಕ್ಕಾಗಲ್ಲ, ದಾರಿ ತಪ್ಪಿದ್ರೆ. ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ಥರ ಕೀಳುಮಟ್ಟದ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ? ದೇವೇಗೌಡರ ಮೇಲೆ ಏನೇನು ಮಾಡಿಸಿದ್ರಿ? CBI ಅದೇ ಅದು ನಿಮ್ಮ ಲೋಕಾಯುಕ್ತ ಎನ್ಕ್ವೈರಿ, COD ಎನ್ಕ್ವೈರಿ ಎಲ್ಲೆಲ್ಲಿ ಕರ್ಸ್ಕೊಂಡಿದ್ರಿ ದೇವೇಗೌಡರನ್ನ? ಇವತ್ತು ಮಾಜಿ ಪ್ರಧಾನಮಂತ್ರಿನ ಯಾವುದೋ ಒಂದು ಚಾನಲ್ನಲ್ಲಿ 420 ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನು ಚಾನಲನ್ನು, ಇದು ನಿಮಗೆ ಪತ್ರಿಕಾ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ? ನಿಮಗೆ
ಏನಿದೆ ಡಾಕ್ಯುಮೆಂಟ್ ನಿಮ್ಮ ಹತ್ರ 420 ಅಂತ ಹೇಳಲಿಕ್ಕೆ? ಇದಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ? ಇದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನನಗೇನು ನಷ್ಟ ಇಲ್ಲ, ದೇವೇಗೌಡರಿಗೇನು ನಷ್ಟ ಇಲ್ಲ. ಆದರೆ ವ್ಯವಸ್ಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈಗ ಪೋಕ್ಸೋ ಕೇಸ್ ಯಡಿಯೂರಪ್ಪನವ್ರ ಪೋಕ್ಸೋ ಕೇಸನ್ನು ಅಷ್ಟೇ ವೇಕೇಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಮಾಡಲಿ. ಈಗ ದೇಶದ ಕಾನೂನು ಎಲ್ಲರಿಗೂ ಒಂದೇ. ನಾನು ಅವತ್ತೂ ಹೇಳಿದ್ದೇನೆ, ಈ ದೇಶದ ಕಾನೂನಿನಲ್ಲಿ ಎಲ್ಲರೂ ತಲೆ ಬಾಗಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲಿ ದೇಶದ ಕಾನೂನನ್ನ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಡೀ ಸಚಿವ ಸಂಪುಟ ಸಿಎಂ ಜೊತೆಗಿದೆ ಅಂತ ಡಿಕೆ ಶಿವಕುಮಾರ್ ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ.